ಒಂಬತ್ತುಗುಳಿ ಗ್ರಾಮಕ್ಕೆ 13 ವರ್ಷಗಳಲ್ಲಿ 4 ಕೋಟಿ ರೂಪಾಯಿ ಅನುದಾನ. ವಿ ರಾಮರೆಡ್ಡಿ ಸ್ಪಷ್ಟನೆ. ಇ5 ನ್ಯೂಸ್ಗೆ ಸ್ವಾಗತ. ಶಾಸಕರು ಒಂಬತ್ತುಗುಳಿ ಗ್ರಾಮವನ್ನು ನನ್ನ ತವರೂರು ಅಂತ ಕರೀತಾರೆ. ಆ ಮಾತಿಗೆ ತಕ್ಕಂತೆ 13 ವರ್ಷಗಳಲ್ಲಿ ಗ್ರಾಮದ ಅಭಿವೃದ್ಧಿಗೆ 4 ಕೋಟಿ ರೂಪಾಯಿ ಅನುದಾನ ನೀಡಿದ್ದಾರೆ ಅಂತ ಒಂಬತ್ತುಗುಳಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಐನೂರ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯ ವಿ ರಾಮರೆಡ್ಡಿ ಹೇಳಿದರು. ಬಂಗಾರಪೇಟೆ ತಾಲೂಕು ಐನೂರ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಂಬತ್ತುಗುಳಿ ಗ್ರಾಮದಲ್ಲಿ ಭಾನುವಾರ ಬೆಳಗ್ಗೆ 10:30 ಸಮಯದಲ್ಲಿ ನೂತನ ಅಂಗನವಾಡಿ ಕೇಂದ್ರ ಉದ್ಘಾಟನೆ, 25 ಲಕ್ಷ ರೂಪಾಯಿಗಳ ಸಿಮೆಂಟ್ ರಸ್ತೆ ಡಾಂಬರೀಕರಣ, 30 ಲಕ್ಷ ರೂಪಾಯಿಗಳ ಕಾಮಗಾರಿ ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ರಾಮರೆಡ್ಡಿ, ಶಾಸಕರಾದ ಮೇಲೆ 13 ವರ್ಷಗಳಲ್ಲಿ ನಮ್ಮ ಗ್ರಾಮಕ್ಕೆ ಶಾಲಾ ಕಟ್ಟಡ ಅಭಿವೃದ್ಧಿಗೆ ಅನುದಾನ, ಐಮಾಸ್ ವಿದ್ಯುತ್ ದೀಪ, ಸಿಮೆಂಟ್ ರಸ್ತೆಗಳ ಕಾಮಗಾರಿಗೆ ಅನುದಾನ, 6 ಕೊಳವೆ ಬಾವಿಗಳು, ಮನೆ ಮನೆಗೂ ಕುಡಿಯುವ ನೀರಿನ ಸಂಪರ್ಕ, ಇದೀಗ ನೂತನ ಅಂಗನವಾಡಿ ಕೇಂದ್ರ, ಹೀಗೆ ಶಾಸಕರು ನಮ್ಮ ಬೇಡಿಕೆಗೆ ಸ್ಪಂದಿಸಿ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗೆ 4 ಕೋಟಿ ರೂಪಾಯಿ ಅನುದಾನ ನೀಡಿ ಸಹಕರಿಸಿದ್ದಾರೆ ಅಂತ ತಿಳಿಸಿದರು. ಶಾಸಕರ ಎಲ್ಲ ಚುನಾವಣೆಗಳಲ್ಲೂ ನಮ್ಮ ಗ್ರಾಮಸ್ಥರು ಬೆಂಬಲವಾಗಿ ನಿಂತಿದ್ದಾರೆ. ಮುಂದೆಯೂ ಅವರು ನಮ್ಮ ಮೇಲಿಟ್ಟಿರುವ ಅಭಿಮಾನಕ್ಕೆ ಧಕ್ಕೆ ಬಾರದಂತೆ ನಾವು ನಡೆದುಕೊಳ್ಳಬೇಕು ಅಂತ ಗ್ರಾಮಸ್ಥರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ, ಸಿಡಿಪಿಒ ಮುನಿರಾಜಪ್ಪ, ಮುಖಂಡರುಗಳಾದ ನಾರಾಯಣಸ್ವಾಮಿ, ಶಿವರಾಜ್, ಎಸ್ ಕೇಶವರೆಡ್ಡಿ, ಕೆ ದೇವರಾಜ್ ರೆಡ್ಡಿ, ಎಚ್ ರಾಮರೆಡ್ಡಿ, ಚಿನ್ನಾರೆಡ್ಡಿ, ವೆಂಕಟೇಶ್ ರೆಡ್ಡಿ ಸೇರಿದಂತೆ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರು, ಗ್ರಾಮಸ್ಥರು ಹಾಜರಿದ್ದರು. ತುಮಟಗೆರೆ ಶಿವರಾಜು ಎಂ, ಇ5 ನ್ಯೂಸ್, ಬಂಗಾರಪೇಟೆ. ಒಂದು ಹುಟ್ಟಿದ ಊರನ್ನ ಈಗಾಗಲೇ ನಮಗೆ ಏನು ಬೇಕಾದ ಎಲ್ಲ ಸೌಲಭ್ಯಗಳನ್ನು ಕೂಡ ನಮ್ಗೆ ಉಳಿಸ್ಕೊಟ್ಟಿದ್ದಾರೆ. ಇವತ್ತು ಕೂಡ ಒಂಬತ್ತುಗುಳಿಯಲ್ಲಿ ಇವತ್ತು 80 ಲಕ್ಷ ಕಾಮಗಾರಿಗಳನ್ನ ಉದ್ಘಾಟನೆ ಮತ್ತು ಗುದ್ದಿ ಬಜೆಗಳನ್ನು ನೆರವೇರಿಸಿದ್ದಾರೆ. ಈ ಒಂಬತ್ತುಗಳಲ್ಲಿ ಇವತ್ತು ಒಂದು ನೀರಿನ ಸಂಪನ್ನ ಮಾಡಿಕೊಟ್ಟಿದ್ದಾರೆ. ಅದು ಕೂಡ ಇವತ್ತು ಚಾಲನೆ ಆಯಿತು. ಅಂಗನವಾಡಿ ಒಂದು, 2 CC ರಸ್ತೆ, ಇನ್ನೊಂದು CC ರಸ್ತೆ, 30 ಲಕ್ಷ ಡಾಂಬರೀಕರಣ ರಸ್ತೆ, ಈಗಾಗಲೇ ಒಟ್ಟಿಗೆ ಇವತ್ತು ಒಂಬತ್ತುಗಳಲ್ಲಿ 80 ಲಕ್ಷ ಕಾಮಗಾರಿಗಳ ಉದ್ಘಾಟನೆ ನೆರವೇರಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ನಾರಾಯಣಸ್ವಾಮಿಯವರಿಗೆ, ಆಮೇಲೆ ಈಗಾಗಲೇ ನಮಗೆ ಐಮಾಸ್ ಕೂಡ ಉದ್ಘಾಟನೆಗೆ ಬಂದಿಲ್ಲ. ನಾನು ಕೇಳಿದೆ 2 ಸಲ, ಬರೋದು ನೀವೇ ಸೇಫ್ ಅಂತ ಹೇಳಿದ್ರು. ಅದಕ್ಕೆ ನಾವು ಐಮಾಸ್ ಕೂಡ ಉದ್ಘಾಟನೆ ಮಾಡ್ಕೊಂಡ್ವಿ. ಈ ಹಿಂದೆ ಕೂಡ ಸುಮಾರು ಕಾರ್ಯಕ್ರಮ ನನಗೆ ಸಾವಿರ ಬರಲ್ಲ. ಇಲ್ಲಿ ಅದೇಮೌಂಡನ್ನು ಸುಸ್ತಪ್ಪ ಅಂತ ಹೇಳ್ತಾರೆ. ಒಂದು ಶಾಲೆಯನ್ನು ಒಂದು 10 ಲಕ್ಷ ಶಾಲೆ ಕೊಟ್ಟರು. ಅದೇ ರೀತಿಯಾಗಿ ಒಂದು 12 ಲಕ್ಷ CC ರಸ್ತೆ, 5 ಲಕ್ಷ CC ರಸ್ತೆ, 8 ಲಕ್ಷ CC ರಸ್ತೆ, ನನಗೆ 6 ಬೋರ್ ಕೊಡಿಸ್ಕೊಟ್ರು ಕುಡಿಯೋ ನೀರಿಗೆ. ಮನೆ ಮನೆಗೂ ಕೂಡ ನೀರಿನ ಸೌಲಭ್ಯವನ್ನು ಒಲಿಸ್ಕೊಟ್ರು. ಮನೆ ಮನೆಗೆ ಕೊಳ ಹಾಕ್ಕೊಟ್ಟಿದ್ದಾರೆ. ಇದು ನಮ್ಮ ಹೆಣ್ಮಕ್ಳು ನೀರನ್ನು ಹೊರೀತಾರೆ, ಅದು ಬಾಧೆ ತಪ್ಪಿದೆ. ಈ ಒಂದು ಅವಾಗ ಕೂಡ ನಾನು ಸಾಹೇಬ್ ಉದ್ಘಾಟನೆ ಕರೆದು ಇನ್ನು ಉಂಡ ನೀವೇ ಸೇಫ್ ಮಾಡಿದ್ರು. ಅದಕ್ಕೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಇವತ್ತು ಕರೆದಾಗ ನಮಗೆಲ್ಲ ಕೊಟ್ಟು ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಅವ್ರು ಯಾವತ್ತೂ ಕೂಡ ವಿಶ್ವಾಸ ನಮ್ಮೂರ ಮೇಲೆ ಹೆಂಗೆ ಇರ್ತದೆ. ಈಗಾಗಲೇ ನನ್ನ ಪ್ರಕಾರ ಸಾಹೇಬರು ನಮ್ಮ ಊರಿಗೆ ಈಗಾಗಲೇ 4 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಅದೆಲ್ಲ ಅಂಕಿಅಂಶದಲ್ಲಿ ಕೊಡ್ತೀನಿ ನಾನು. ಇದೆಲ್ಲ ನಮ್ಮ ಊರಿಗೆ ಸೌಲಭ್ಯ ಮಾಡಿದಾಗ ನಾವು ಕೂಡ ಅದನ್ನು ಉಳಿಸ್ಕೊಂಡು ಸಾಹೇಬರಿಗೆ ಯಾವುದೇ ಒಂದು ಎಲೆಕ್ಷನ್ ಬಂದಾಗ ನಾವು ಬಹುಮತನ ಕೊಡ್ತಾ ಇದ್ದೀವಿ. ಇನ್ನೂ ಇದೇ ರೀತಿ ಹೆಚ್ಚೆಚ್ಚಿಗೆ ಅವ್ರಿಗೆ ನಾವು ಅವಕಾಶ ಮಾಡಿಕೊಟ್ಟಾಗ ನಮ್ಮೂರ ಮೇಲೆ ಇನ್ನೂ ಪ್ರೀತಿ ಜಾಸ್ತಿ ಆಗ್ತದೆ ಅವ್ರಿಗೆ. ಈಗಾಗಲೇ ನಾನು ಮನೆ ಒಂದು ಮದುವೆ ಮಾಡಿದ್ದೀನಿ. ಶಾಲೆಗಳು ಕಟ್ಟಡಗಳು ಹೋಗ್ಬಿಟ್ಟಿದ್ದು 3 ಬಿಲ್ಡಿಂಗು ಹಾಕ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಸಾಹೇಬರಿಗೆ ನಾನು ಮನವರಿಕೆ ಮಾಡ್ತೀನಿ. ಇದೇ ರೀತಿ ನಮ್ಮ ಪ್ರತಿಯೊಂದು ಕಾರ್ಯಕ್ರಮದ ಸಾಹೇಬ್ ಬಂದಾಗ ನೀವೆಲ್ಲ ಈ ಥರ ಯಶಸ್ವಿಗೊಳಿಸಬೇಕು. ಮುಂದೆ ನಮ್ಮ ಊರಲ್ಲಿ ಭಾರಿ ಅಭಿಮಾನ ಇಟ್ಕೊಂಡಿದ್ರೆ ಅಭಿಮಾನಕ್ಕೆ ನಾವೆಲ್ಲಿ ಧಕ್ಕೆ ಆಗದಂಗೆ ನಡ್ಕೊಂಡು ಹೋಗ್ತಾ ನಾವು ಅದನ್ನು ಉಳಿಸ್ಕೊಳ್ಬೇಕು ಅಂತ ಈ ಮೂಲಕ ತಮ್ಮನ್ನ ಬೇಡ್ಕೊಳ್ತಾ ಇದ್ದೀವಿ.